ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನನ್ನ ಒಂದು ಬಾಣಂತಿ ರೊಟ್ಟಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. 5 ಗಂಟೆಯಿಂದ ಹಿಡಿದು 11 ಗಂಟೆವರೆಗೆ ನನ್ನ ಒಂದು ಬಾಣಂತಿ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ 5 ಗಂಟೆಗೇ ಎದ್ದೇಳ್ತೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಳ್ಳೋದಿರುತ್ತೆ. ಸ್ನಾನ ಮಾಡ್ಕೊತೀನಿ. ಪಾಪು ಎದ್ದೇಳೋ ಅಷ್ಟರಲ್ಲಿ ನಾನು ಸ್ನಾನ ಮುಗಿಸ್ಬೇಕು. ಅದಕ್ಕೆ ಬೆಳಿಗ್ಗೆನೇ ಎದ್ದು ನನ್ನ ಒಂದು ಟ್ಯಾಬ್ಲೆಟ್ಸ್ ಏನಿರುತ್ತೆ ಅದನ್ನೆಲ್ಲ ಕುಡಿದು ಖಾಲಿ ಹೊಟ್ಟೆಗೆ ಬಿಸಿನೀರನ್ನ ಕುಡಿತೀನಿ. ಬಿಸಿನೀರು ಕುಡಿದ್ಮೇಲೆ ಟ್ಯಾಬ್ಲೆಟ್ನ ತೊಗೊತೀನಿ. ತೊಗೊಂಡಿದ್ದಾದಮೇಲೆ ಸ್ನಾನನ ಮಾಡ್ಕೊತೀನಿ. ಪಾಪು ಎದ್ದೇಳೋ ಅಷ್ಟರಲ್ಲಿ ಸ್ನಾನ ಮಾಡಬೇಕು, ಇಲ್ಲಾಂದರೆ ಪಾಪು ಎದ್ದರೆ ಕಷ್ಟ. ಅದಕ್ಕೆ ಬೆಳಗಿನ ಜಾವ 5 ಗಂಟೆಗೇ ಎದ್ದು ಸ್ನಾನ ಮುಗಿಸ್ಕೊತೀವಿ. ಪಾಪುಗೆ ಯಾವಾಗಲೂ ನಾವು ನೈಟೇ ಸ್ನಾನ ಮಾಡಿಸೋದು. ನಾನು ಮಾತ್ರ ಬಾಣಂತಿ ಮಾತ್ರ ನಮ್ಮ ಕಡೆ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿಸ್ತಾರೆ. ಪಾಪು ಮಲಗಿರುತ್ತಲ್ಲ ಆವಾಗ. ಅದಕ್ಕೆ ನೈಟ್ ಮಾತ್ರ ಪಾಪುಗೆ ಸ್ನಾನ ಮಾಡಿಸ್ತಾರೆ. ಏನಕ್ಕಂದರೆ ಪಾಪು ನೈಟೆಲ್ಲ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ನೈಟು ಸ್ನಾನ ಮಾಡಿಸ್ತಾರೆ. ಇವಾಗ ಸ್ನಾನ ಮಾಡ್ಕೊಂಡು ಬರ್ತೀನಿ. ಪಾಪು ಎದ್ದೇಳು ಅಷ್ಟರಲ್ಲಿ ಮಲಗಿದ್ದಾಳೆ ಪಾಪು. ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಪಾಪು ಇನ್ನೂ ಮಲಗಿದ್ದಾಳೆ, ಎದ್ದಿಲ್ಲ. ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಮಲ್ಕೋಬೇಕು. ಸ್ನಾನ ಆಗಿದ ತಕ್ಷಣ ಮಲ್ಕೊಬೇಕು, ಇಲ್ಲಾಂದರೆ ಸೊಂಟಕ್ಕೆ ನೀರು ಇಳಿಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸ್ನಾನ ಆಗಿದ ತಕ್ಷಣ ಬಂದು ಮಲ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಎದ್ದೇಳಲ್ಲ, ಹಂಗೆ ಮಲ್ಕೊಂಡೇ ಇರ್ತೀನಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಲಗಿದ್ದು ಎದ್ದೇಳ್ತೀನಿ. ಎದ್ದಿದ್ದಾದಮೇಲೆ ಕೂದಲೆಲ್ಲ ಚೆನ್ನಾಗಿ ಆರಿಸ್ಕೊಬೇಕು. ಅದಕ್ಕೆ ಎದ್ದೇಳ್ತೀನಿ ಬೇಗ. ಪಾಪು ಎದ್ದೇಳೋಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡಿರ್ಬೇಕು. ತಿಂಡಿನೂ ಕೂಡ ಆಗಿರಬೇಕು, ಇಲ್ಲಾಂದರೆ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿ ಕೂದಲೆಲ್ಲ ಆರಿಸ್ಕೊಬೇಕು. ಇವಾಗ ಕೂದಲು ಆರಿಸ್ಕೊಳ್ಳೋಕ್ಕೆ ಅಂತ ನಮ್ಮಮ್ಮ ರೆಡಿ ಮಾಡ್ತಿದ್ದಾರೆ ಸಾಂಬ್ರಾಣಿ ಎಲ್ಲ. ಅಷ್ಟರಲ್ಲಿ ನಾನು ಕೂದಲು ಸ್ವಲ್ಪ ಒದ್ದೆ ಇರುತ್ತಲ್ಲ ಅದನ್ನು ಒರೆಸ್ಕೊತಾ ಇದ್ದೀನಿ ಟಿ ವಿ ನೋಡ್ಕೊಂಡು. ಹಂಗೇ ಪಾಪು ಇನ್ನೂ ಮಲಗಿದ್ದಾಳೆ, ಎದ್ದಿಲ್ಲ. ಒಂದೊಂದು ಕಡೆ ಒಂದೊಂದು ಥರ ಬಾಣಂತನ ಮಾಡ್ತಾರೆ. ನಮ್ಮ ಕಡೆ ಇದೇ ರೀತಿ ಮಾಡೋದು ಬಾಣಂತನನ. ಅಂದರೆ ಪಾಪುಗೂ ಬೆಳಗಿನ ಜಾವನೇ ಸ್ನಾನ ಮಾಡಿಸ್ತಾರೆ ಕೆಲವೊಂದು ಕಡೆ. ನಮ್ಮ ಕಡೆ ಆ ಥರ ಮಾಡಿಸಲ್ಲ. ಏನಕ್ಕಂದರೆ ಬೆಳಗ್ಗೆ ಹೊತ್ತು ಪಾಪು ಮಲಗಿರುತ್ತೆ, ಆವಾಗ ಬಾಣಂತಿಗೆ ಸ್ನಾನ ಮಾಡಿಸ್ತಾರೆ. ನೈಟ್ ಆದರೆ ಪಾಪು ಮಲ್ಕೊಳ್ಳಿ ಚೆನ್ನಾಗಿ, ಮಕ್ಕಳೆಲ್ಲ ಅಳ್ತಿರುತ್ತಲ್ಲ ನೈಟೆಲ್ಲ. ಅದಕ್ಕೆ ನೈಟ್ ಚೆನ್ನಾಗಿ ಸ್ನಾನ ಮಾಡಿಸಿದ್ರೆ ನೈಟೆಲ್ಲ ಮಲ್ಕೊಳ್ಳುತ್ತೆ ಅಂತ ನೈಟು ಮಕ್ಳಿಗೆ ಸ್ನಾನ ಮಾಡಿಸ್ತಾರೆ. ಬೆಳಗಿನ ಜಾವ ನಮಗೆ ಸ್ನಾನ ಮಾಡಿಸ್ತಾರೆ. ಇವಾಗ ನನಗೆ ಕೂದಲು ಆರಿಸೋಕ್ಕೆ ಅಂತ, ಇವಾಗ ಶೀತ ಅಲ್ವಾ, ಕೂದಲೆಲ್ಲ ಆರಲಿಲ್ಲ ಅಂದರೆ ನಮ್ಗೆ ಶೀತ ಆಗುತ್ತೆ ಬಾಣಂತಿಯರಿಗೆ. ಅದಕ್ಕೆ ಕೂದಲನ್ನ ಚೆನ್ನಾಗಿ ಈ ಥರ ಸಾಂಬ್ರಾಣಿಲೇ ಆರಿಸ್ಕೊಬೇಕಾಗುತ್ತೆ. ಅದಕ್ಕೆ ನಮ್ಮಮ್ಮ ಸಾಂಬ್ರಾಣಿ ಹಾಕ್ತಾಯಿದ್ದಾರೆ. ಕೆಂಡಕ್ಕೆ ನಾವು ಸ್ವಲ್ಪ ಅಂದರೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಗಾಳಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನು ಸಾಂಬ್ರಾಣಿ ಜಾಸ್ತಿ ಹಾಕ್ಸ್ಕೊಳ್ಳಲ್ಲ, ಕೂದಲು ಉದುರುತ್ತೆ, ಕೆಲವ್ರಿಗೆ ಆಗೋಲ್ಲ. ನನ್ನ ಕೂದಲಿಗೂ ಅಷ್ಟೇ ಸಾಂಬ್ರಾಣಿ ಆಗೋಲ್ಲ. ಅದಕ್ಕೆ ನಾನು ಗಾಳಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಈಗ ನಾನು ಹೊಗೆನ ತಗೊತಾ ಇದ್ದೀನಿ. ಅದರಿಂದ ಕೂದಲನ್ನ ಆರಿಸ್ಕೊತಾ ಇದ್ದೀನಿ. ಕೆಲವರು ಸಾಂಬ್ರಾಣಿನೇ ಯೂಸ್ ಮಾಡ್ತಾರೆ. ಈ ಥರ ಕೂದಲನ್ನ ಆರಿಸ್ಕೊಳ್ಳಿಲ್ಲ ಅಂದರೆ ನಾವು ಹೊರಗಡೆಗೂ ಹೋಗೋಕ್ಕಾಗಲ್ವಲ್ಲ. ಇಲ್ಲಾಂದರೆ ತಲೆಯೆಲ್ಲ ಫುಲ್ ನೋವು ಬಂದುಬಿಡುತ್ತೆ. ಒದ್ದೆ ತಲೆಯಲ್ಲಿ ಮಲ್ಕೊಂಡ್ರೆ ತಲೆಯೆಲ್ಲ ಹಿಡ್ಕೊಳ್ಳೋದು, ನೋವು ಬರೋದು, ಆ ಥರ ಎಲ್ಲ ಆಗುತ್ತೆ. ನನ್ನ ಕೂದಲು ಬೇರೆ ತುಂಬ ದಪ್ಪ ಮಂದ ಇರೋದ್ರಿಂದ ಕೂದಲಂತೂ ಆರೋದೇ ಇಲ್ಲ. ಅದಕ್ಕೆ ಈ ರೀತಿ ಆರಿಸ್ಕೊತೀವಿ.
ಒಣಗಿಸಿದ್ದಾದಮೇಲೆ ಏರ್ನ ಕಟ್ಕೊಂಡು ಫೇಸ್ಗೆ ಕ್ರೀಮ್ ಏನಾದರೂ ಇದ್ದರೆ ಏನೂ ಬಳಸಲ್ಲ. ಇವಾಗ ಈ ಟೈಮಲ್ಲಿ ಬಾಣಂತಿಯರೆಲ್ಲ ರೆಡಿ ಆಗಬಾರ್ದು ಏನೇನು ಅಂತ ಹೇಳ್ತಾರೆ. ಏನೂ ಹಾಕ್ಕೊಳ್ಳಲ್ಲ. ಒಂದು ಕ್ರೀಮ್ ಹಚ್ಕೊಂಡು ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಂಡು ಹಣೆಗೆ ಕಪ್ಪಿಟ್ಕೊತೀವಿ ಅಷ್ಟೇ. ಇನ್ನೇನು ರೆಡಿ ಆಗೋಂಗಿಲ್ಲ ಇವಾಗ ಬಾಣಂತನದಲ್ಲಿ ನಮ್ಮ ಕಡೆ ಎಲ್ಲ ಅಷ್ಟೇ. ರೆಡಿಯಾಗಿದ್ದಾದಮೇಲೆ ಸ್ವೆಟರ್ ಮತ್ತು ಮಫ್ಲರ್ ಎಲ್ಲ ಕಟ್ಕೊಂಡಿದ್ದಾದಮೇಲೆ ಅಮ್ಮ ಕಾಫಿ ತಂದು ಕೊಡ್ತಾರೆ. ಕಾಫಿ ಕುಡಿತೀನಿ. ಆಲ್ಮೋಸ್ಟ್ ಬಾಣಂತನದಲ್ಲಿ ಎಲ್ರಿಗೂ ಕಾಫಿನೇ ಕೊಡ್ತಾರೆ. ಕಾಫಿನೇ ಕುಡಿಬೇಕು, ಹೀಟ್ ಅಲ್ವಾ ಅದು. ಅದಕ್ಕೋಸ್ಕರ ನನಗೆ ಸಿಸೇರಿಯನ್ ಆಗಿರೋದ್ರಿಂದ ಗಾಯ ಎಲ್ಲ ಬೇಗ ಹೀಲ್ ಆಗುತ್ತೆ ಕಾಫಿ ಕುಡಿಯೋದ್ರಿಂದ. ಹಾಸ್ಪಿಟಲಲ್ಲೂ ಅಷ್ಟೇ ನನಗೆ ತುಂಬ ಕಾಫಿ ಕುಡಿಸ್ತಿದ್ರು. ಡಾಕ್ಟರ್ ಕೂಡ ಹೇಳ್ತಿದ್ರು ಕಾಫಿ ಚೆನ್ನಾಗಿ ಕುಡೀರಿ, ಬೇಗ ಹೀಲ್ ಆಗುತ್ತೆ, ಗಾಯ ಎಲ್ಲ ವಾಸಿ ಆಗುತ್ತೆ ಬೇಗ ಅಂತ. ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಬಾಣಂತನದಲ್ಲಿ ಕಾಫಿನೇ ಕೊಡ್ತಾರೆ. ಕಾಫಿ ಜೊತೆ ರಸ್ಕ್, ಬಿಸ್ಕೆಟು ಈ ಥರ ಏನಾದರೂ ಕೊಡ್ತಾರೆ ಅಷ್ಟೇ. ಕಾಫಿ ಕುಡಿಯೋಷ್ಟರಲ್ಲಿ ಪಾಪು ಎದ್ದ ತಕ್ಷಣ ಅವಳಿಗೆ ಸ್ವಲ್ಪ ಹೊತ್ತು ಫೀಡ್ ಮಾಡಿಸಿ ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಅವಳು ಒಂದು ಸಲ ಫೀಡ್ ಮಾಡಿಸಿದ್ರೆ ಒಂದು 3 hour ಮಲ್ಕೊತಾಳೆ. ಮತ್ತು ಈಗ ತಿಂಡಿ ಟೈಮ್ ಆಗಿರೋದ್ರಿಂದ ತಿಂಡಿ ಮಾಡೋ ಅಷ್ಟರಲ್ಲಿ ಮಲ್ಕೊಬೇಕು ಅಂದ್ಬಿಟ್ಟು ಫೀಡ್ ಮಾಡಿಸ್ಬಿಟ್ಟು ಅವಳನ್ನ ಆಟ ಆಡಿಸ್ಬಿಟ್ಟು ಮಲಗಿಸ್ದೆ. ಮಲಗಿಸಿದ್ದಾದಮೇಲೆ ಅಮ್ಮ ಏನು ತಿಂಡಿ ಮಾಡಿರ್ತಾರೆ ಬೆಳಗ್ಗೆ, ಏನು ಚಪಾತಿ, ದೋಸೆ ಏನಿರುತ್ತೆ ಅದನ್ನೇ ಕೊಡ್ತಾರೆ. ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ನಮಗೆ ಬಿಸಿ ಅನ್ನಕ್ಕೆ ಸ್ವಲ್ಪ ಮೆಣಸಿನ ಪುಡಿನ ಹಾಕಿ ಮತ್ತು ತುಪ್ಪದಲ್ಲಿ ಕೊಡ್ತಾರೆ. ಇವಾಗ ತುಂಬ ದಿನ ಆಗಿದೆ, 1 ತಿಂಗಳಾಗಿದೆ. ಅದಕ್ಕೆ ಇವಾಗ ಎಲ್ಲ ನಾಷ್ಟನೂ ಮಾಡ್ಬೋದು. ಚಿಕನ್ ಸಾಂಬಾರು ಮತ್ತು ಚಪಾತಿ ಕೊಟ್ಟಿದ್ರು, ಅದನ್ನೇ ತಿಂತಾಯಿದ್ದೀನಿ. ಒಂದೊಂದು ದಿನ ಒಂದೊಂದು ಥರ ಕೊಡ್ತಾರೆ. ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಒಂದು 5 ನಿಮಿಷ ಬಿಟ್ಟು ಟ್ಯಾಬ್ಲೆಟ್ಸ್ಗಳಿರುತ್ತೆ, ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರಲ್ಲ ಅದನ್ನು ತೊಗೊತೀನಿ. ಹಾಸ್ಪಿಟಲಲ್ಲಿ ಗಾಯ ಎಲ್ಲ ವಾಸಿ ಆಗೋಕ್ಕೆ ಎಲ್ಲ ಕೊಟ್ಟಿರ್ತಾರೆ, ವಿಟಮಿನ್ಸ್ದು ಮತ್ತು ಕ್ಯಾಲ್ಶಿಯಮ್ದೆಲ್ಲ ಕೊಟ್ಟಿರ್ತಾರೆ. ಅದನ್ನೆಲ್ಲ ತೊಗೊತೀನಿ. ತೊಗೊಂಡಿದ್ದಾದಮೇಲೆ ಎಲ್ಲಡ್ಕೆ ಹಾಕ್ಕೊಬೇಕು ಇರುತ್ತೆ. ಅಂದರೆ ನಾನ್ ವೆಜ್ ತಿಂದಿರ್ತೀವಲ್ಲ, ಆಲ್ಮೋಸ್ಟ್ ಡೈಲಿ ಎಲ್ಲಡ್ಕೆ ಹಾಕ್ಕೊಳ್ಳೇಬೇಕು. ಅದರಲ್ಲಂತೂ ನಾನ್ ವೆಜ್ ತಿಂದಾಗ ಎಲ್ಲಡ್ಕೆ ಹಾಕ್ಕೊಳ್ಳೇಬೇಕು. ಎಲ್ಲಡ್ಕೆಗೆ ಸುಣ್ಣ ಮತ್ತು ಜಾಯಿಕಾಯಿ ಮತ್ತು ಇನ್ನೂ ಏನೇನೋ ಇರುತ್ತೆ ಎಲೆ ಜೊತೆಗೆ ಹಾಕ್ಕೊಳ್ಳೋದಕ್ಕೆ. ಅಂದರೆ ಊಟ ಚೆನ್ನಾಗಿ ಆರೋಗ್ಯ ಆಗಲಿ, ಪಾಪುಗೆ ಆರೋಗ್ಯ ಬರಲಿ ಅಂತ ಕೊಟ್ಟಿರ್ತಾರೆ. ಏಲಕ್ಕಿ ಮತ್ತು ಲವಂಗ ಎಲ್ಲ ಒಂದೊಂದು ಸ್ವಲ್ಪ ಎಲ್ಲನೂ ಹಾಕ್ಕೊಂಡು ಎಲ್ಲಡ್ಕೆನ ಹಾಕ್ಕೊಬೇಕಾಗುತ್ತೆ.
ಎಲ್ಲಡ್ಕೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಅಷ್ಟರಲ್ಲಿ ಒಂದು 10:30 11 ಗಂಟೆ ಆಗೋಗಿರುತ್ತೆ. ನಾನು ನಾಷ್ಟ ಎಲ್ಲ ಮುಗಿಸೋ ಅಷ್ಟರಲ್ಲಿ ಪಾಪುನು ಮಲ್ಕೊಂಡಿರ್ತಾಳೆ. ಮತ್ತು ಇವಾಗ ನಾನು ಮಲ್ಕೊಬೇಕು. ಇವಾಗ ಮಲ್ಕೊಂಡ್ರೆ ಮಧ್ಯಾಹ್ನ 2 ಗಂಟೆಗೆ 1 ಗಂಟೆಗೆ ಊಟದ ಟೈಮ್ಗೆ ಎದ್ದೇಳೋದು. ಅದಕ್ಕೆ ಸ್ನಾನ ಆಗಿರುತ್ತಲ್ಲ, ಬೆಲ್ಟೆಲ್ಲ ಹಾಕ್ಕೊತೀನಿ. ಆಲ್ಮೋಸ್ಟು ಒಂದು 10 ದಿನ ಆದಮೇಲೆ ನನಗೆ ಸಿಸೇರಿಯನ್ ಆಗಿ 15 ದಿನ 10 ದಿನ ಆದಮೇಲೆ ನನಗೆ ಡಾಕ್ಟರ್ ಹೇಳಿದರು ಹಾಕೊಬೋದು ಅಂತ. ಗಾಯ ಎಲ್ಲ ಚೆನ್ನಾಗಿ ನಂಗೆ ಹೀಲ್ ಆಗಿತ್ತು. ಅದಕ್ಕೆ ಬೆಲ್ಟ್ನ ಹಾಕ್ಕೊತಾ ಇದ್ದೀನಿ. ಬೆಲ್ಟ್ ಹಾಕೊಳ್ಳೋದ್ರಿಂದ ಹೊಟ್ಟೆ ಬರ್ದೇ ಇರೋ ಥರ ತಡೆಯುತ್ತೆ. ಅದಕ್ಕೆ ಬೆಲ್ಟ್ ಹಾಕ್ಕೊಂಡು ಇವಾಗ ಮಲ್ಕೊಂಡ್ಬಿಡ್ತೀನಿ. ಇವಾಗ ಹೆಂಗಿದ್ರು ಪಾಪುನು ಮಲಗಿದಾಳಲ್ವ, ನಾನು ಮಲ್ಕೊತೀನಿ. ನೆಕ್ಸ್ಟ್ ಇನ್ನು ಮಧ್ಯಾಹ್ನ ಇಲ್ಲ 1 ಗಂಟೆಗೆ 2 ಗಂಟೆಗೆ ಎದ್ದೇಳ್ತೀನಿ. ಅಲ್ಲಿವರೆಗೂ ಬೆಲ್ಟ್ ಹಾಕ್ಕೊಂಡು ಮಲ್ಕೊಂಡಿರ್ತೀನಿ. ನೈಟೆಲ್ಲ ಯೂಸ್ ಮಾಡಲ್ಲ, ಮಾರ್ನಿಂಗ್ ಮಾತ್ರ ಮಲ್ಕೊಳ್ಳೋವರೆಗೂ ಯೂಸ್ ಮಾಡ್ತೀನಿ ಅಷ್ಟೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟೇ ನನ್ನ ಒಂದು 5 ಗಂಟೆಯಿಂದ 11 ಗಂಟೆವರೆಗಿನ ಬಾಣಂತಿ ದಿನಚರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.